ಸಂಸದ ಪ್ರಜ್ವಲ್ ರೇವಣ್ಣ ನಾಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದ್ವಿ. ಅಪ್ಪ ಜೈಲು ಸೇರಿ ಬಿಡುಗಡೆ ಆದ್ರೂ ಮಗ ಮಿಸ್ಸಿಂಗ್ ಆಗಿರೋದು ಮುಂದುವರಿತಾ ಇದೆ, ಅಬ್ಸ್ಕಾಂಡ್ ಆಗಿರೋದು ಮುಂದುವರಿತಾ ಇದೆ. ಕಿಡ್ನಾಪ್ ಕೇಸ್ನಲ್ಲಿ ಜೈಲು ಸೇರಿ ಬಿಡುಗಡೆ ಕೂಡ ಎಚ್ ಡಿ ರೇವಣ್ಣ ಅವರು ಆದ್ರು. ಅಂದ್ರೆ 364A ಸೆಕ್ಷನ್ ಅಂತ ಗಂಭೀರ ಸೆಕ್ಷನ್ಗಳನ್ನ ಹಾಕಿದ್ರು ಕೂಡ ಅವರು ಜೈಲಿನಿಂದ ಮುಕ್ತಿಯನ್ನಂತೂ ಹೊಂದಿದ್ರು. ತಾತ್ಕಾಲಿಕ ರಿಲೀಫ್ ಅಂತೂ ಅವ್ರಿಗೆ ಸಿಕ್ಕಿದೆ, ಆರಂಭಿಕ ಮುನ್ನಡೆ ಅಂತೂ ಅವ್ರಿಗೆ ಸಿಕ್ಕಿದೆ. ಬಟ್ ಮಗನ್ ಕತೆ ಏನು? SIT ನೋಟಿಸ್ ಮೇಲೆ ನೋಟಿಸ್ ಕೊಟ್ಟರು ಕೂಡ ನೋ ಯೂಸ್ ಅನ್ನೋ ಪರಿಸ್ಥಿತಿ ಇದೆ. ಬ್ಲೂ ಕಾರ್ನರ್ ನೋಟಿಸ್ ಹಾಕಿದ್ರು, ಈ ಕಡೆಗೆ ಲುಕ್ಔಟ್ ನೋಟಿಸ್ ಜಾರಿ ಮಾಡಿದ್ರು. ಇವತ್ತು ಸಿಗ್ತಾರೆ, ನಾಳೆ ಸಿಗ್ತಾರೆ SIT ಅಧಿಕಾರಿಗಳಿಗೆ ಅಂತೆಲ್ಲ ಹೇಳಲಾಗ್ತಾ ಇತ್ತು. ಆದರೆ ಇಲ್ಲಿ ತನಕ ಅವರ ಸುಳಿವೇ ಸಿಗದೆ ಇರೋ ಹಾಗೆ ಭೂಗತವಾಗಿದ್ದಾರೆ ಪ್ರಜ್ವಲ್ ರೇವಣ್ಣ ಅನ್ನೋದು ಬಹಳ ಸ್ಪಷ್ಟ ಆಗ್ತಾ ಇದೆ. ಸೊ ತನಿಖೆಯಲ್ಲಿ ಪ್ರಗತಿ ಸಾಧಿಸಬೇಕು ಅಂತ ಹೇಳಿದ್ರೆ ಅಕ್ಯೂಸ್ಡು ಅಥವಾ ಪ್ರಕರಣದ ಕಿಂಗ್ ಪಿನ್ ಅಂತ ಕರೆಯಲಾಗ್ತಾ ಇರುವ ಪ್ರಜ್ವಲ್ ರೇವಣ್ಣ ಅವರು SIT ಮುಂದೆ ಅಪಿಯರ್ ಆಗಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್. ನೂರ 96 ದೇಶಗಳಿಗೆ ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಿದ್ರು ಕೂಡ ಪ್ರಜ್ವಲ್ ನಾಪತ್ತೆ. ಪ್ರಜ್ವಲ್ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್, ಪೂರಕವಾಗುವಂತಹ ಇನ್ಫಾರ್ಮೇಶನ್ ಸಿಕ್ಕಿಲ್ವಾ? ಹಾಗಾದ್ರೆ ವಿದೇಶದಲ್ಲಿ ಪ್ರಜ್ವಲ್ಗಾಗಿ ಹುಡುಕಾಟವನ್ನ ನಡೆಸೋದಿಲ್ಲ ಅಂತ ಗೃಹ ಸಚಿವರು ಈಗಾಗಲೇ ಹೇಳಿದ್ದಾರೆ. ಹಾಗಾದ್ರೆ ಇಂದು ಪ್ರಜ್ವಲ್ ರೇವಣ್ಣ SIT ವಿಚಾರಣೆಗೆ ಅಪಿಯರ್ ಆಗ್ತಾರಾ? ಜರ್ಮನಿಯಿಂದ ಇಂದು ರಿಟರ್ನ್ ಟಿಕೆಟ್ ಬುಕ್ ಆಗಿದೆ. ಟಿಕೆಟ್ ಬುಕ್ ಆಗಿದೆ ಏನೆಲ್ಲ ಆಗ್ತಾ ಇರುವಂತಹ ಫೋಟೋದಲ್ಲಿರೋದೇ ಒರಿಜಿನಲ್ ಟಿಕೆಟಾ ಅಥವಾ ಸುಮ್ಮನೆ ಡೈವರ್ಟ್ ಮಾಡೋದಕ್ಕೆ, ಎಲ್ಲರ ಅಟೆನ್ಷನ್ ಡೈವರ್ಟ್ ಮಾಡೋದಕ್ಕೆ ಮಾಡಿರುವ ತಂತ್ರನ ಗೊತ್ತಿಲ್ಲ. ಇವತ್ತು ಮಧ್ಯರಾತ್ರಿನೇ ನಮ್ಗೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಅವ್ರು ಏನಾದರೂ ಬೆಂಗಳೂರಿಗೆ ವಾಪಸ್ ಆದಾಗ. ಮತ್ತೆ ಹೇಗೆ ಅವರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು? ಏಪ್ರಿಲ್ 21ನೇ ತಾರೀಕು ಇಲ್ಲಿ ತನಕ ಇರುವಂತಹ ಪ್ರಶ್ನೆ ಅದೇ. ಏಪ್ರಿಲ್ 21ನೇ ತಾರೀಕಿಂದ ಆ ವಿಡಿಯೋ ವೈರಲ್ ಆಗ್ತಾ ಇತ್ತು. ಬಟ್ ಆದರೂ ಯಾಕೆ ಮುಂಚೆನೇ ಕ್ರಮ ಕೈಗೊಳ್ಳಲಿಲ್ಲ ಅನ್ನೋದು ಪ್ರಶ್ನೆ. ಇನ್ನು ಇನ್ಫ್ಯಾಕ್ಟ್ ಇದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಡೀಟೇಲ್ಸ್ ಕೂಡ ನೀವು ನೋಡ್ತಾ ಇದ್ದೀರಾ. ಇಂದು ಪ್ರಜ್ವಲ್ ವಿದೇಶದಿಂದ ವಾಪಸ್ ಆಗ್ತಾರಾ ಅನ್ನೋ $1 ಮಿಲಿಯನ್ ಪ್ರಶ್ನೆ ಕಂಟಿನ್ಯೂ ಆಗ್ತಾ ಇದೆ. ಬಿಕಾಸ್ ಇವತ್ತು ಅವರು ಟಿಕೆಟ್ ಬುಕ್ ಮಾಡಿರೋದ್ರ ಬಗ್ಗೆ ಹಾಗೂ ಅವರ ಪಯಣದ ಬಗ್ಗೆ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಹಾಗಾದ್ರೆ ಸಾಧ್ಯತೆಗಳನ್ನು ನಾವು ಗಮನಿಸೋದಾದ್ರೆ, ಪ್ರಜ್ವಲ್ ಬರುವ ಸಾಧ್ಯತೆಗಳ ಬಗ್ಗೆ ನಾವು ಗಮನಿಸೋದಾದ್ರೆ, ಇಂದು ಪ್ರಜ್ವಲ್ ವಿದೇಶದಿಂದ ವಾಪಸ್ ಆಗ್ತಾರ ಅನ್ನೋದು $1 ಮಿಲಿಯನ್ ಪ್ರಶ್ನೆ. ಅಥವಾ ಎರಡನೇ ಸಾಧ್ಯತೆ ಏನು, ಆಪ್ಷನ್ 2 ಏನು ಅವ್ರ ಹತ್ರ ಇರೋದು, ಅದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಇನ್ನೂ ಸ್ವಲ್ಪ ದಿನಗಳ ಕಾಲ ಕಾದು ನೋಡ್ತಾರ. ಅಂದ್ರೆ ಲೀಗಲ್ ರೆಮಿಡಿ ತನಗೂ ಸಿಗಬೇಕು. ಬಿಕಾಸ್ ಅವ್ರ ಮೇಲೆ ಅತ್ಯಾಚಾರದ ಕೇಸ್ ಎಲ್ಲ ಇದೆ, 376 ಇದೆ. ಅದಂತೂ ತುಂಬಾ ಗಂಭೀರವಾದಂತಹ ಸೆಕ್ಷನ್ನು. ಸೊ ಬಂದ್ರೆ ಡೆಫಿನೆಟ್ಲಿ ನಾನ್ ವೇಲೇಬಲ್ ಸೆಕ್ಷನ್ ಆಗಿರೋದ್ರಿಂದ ಅರೆಸ್ಟ್ ಆಗ್ತಾರೆ. ಸೊ ಇನ್ನೊಂದು ಸ್ವಲ್ಪ ದಿನ ದೂಡೋಣ ಅಂತ ಒಂದು ವಿಚಾರ. ಆಮೇಲೆ ದೇಶದಲ್ಲಿ ಚುನಾವಣೆ ನಡೀತಾ ಇದೆ, ಅದು ಮುಗಿಯೋ ತನಕ ಪ್ರಜ್ವಲ್ ಬರೋದಿಲ್ವಾ, ಬರಬಾರ್ದು ಅಂತ ಏನಾದರೂ ಸಂದೇಶಗಳು, ಸೂಚನೆಗಳು, ಚರ್ಚೆಗಳು ರಾಪ್ತರಿಂದ ಆಗಿದೆಯಾ? ಈ ಕಾರಣಕ್ಕೋಸ್ಕರ ಎಲೆಕ್ಷನ್ ಮುಗಿಲಿ ಅಂತ ವೇಟ್ ಮಾಡ್ತಾ ಇದ್ದಾರೆ ಅವರು. ಜೂನ್ 4ಕ್ಕೆ ರಿಸಲ್ಟು, ಅವತ್ತೇ ಪ್ರಜ್ವಲ್ ಏನಾದರೂ ವಾಪಸ್ ಆಗ್ತಾರೆ. ಇವತ್ತು ಬರಲಿಲ್ಲ ಅಂದರೆ ಎಲೆಕ್ಷನ್ ಮುಗಿದ್ಮೇಲೆ ಅವ್ರು ಬರೋದು ಅಂತ ಹೇಳಲಾಗ್ತಾ ಇದೆ. ಇನ್ನೂ ಒಂದೂವರೆ ತಿಂಗಳು ಹೀಗೆ ಭೂಗತ ಆಗಿರ್ತಾರೆ ಹಾಗಾದ್ರೆ ಪ್ರಜ್ವಲ್, ಅತ್ಯಾಚಾರದ ಆರೋಪಿ ಪ್ರಜ್ವಲ್ ಅನ್ನೋದು ಪ್ರಶ್ನೆ. 5ನೇ ಸಾಧ್ಯತೆ, ಫಲಿತಾಂಶ ತದ್ವಿರುದ್ಧವಾಗಿ ಬಂದರೆ ವಿದೇಶದಿಂದ ಅವ್ರು ಬರೋದೇ ಇಲ್ವಾ, ಫಾರ್ ಎವರ್ ಅವರು ವಿದೇಶದಲ್ಲೇ ಉಳ್ಕೊಂಡು ಬಿಡ್ತಾರಾ ಅನ್ನೋದು ಪ್ರಶ್ನೆ. ಹೀಗಾಗೋದು ಕಡಿಮೆ. ಯಾಕಂದರೆ ಅವರು ವೀಸಾನ SIT ಅಧಿಕಾರಿಗಳು ಬಯಸಿದ್ರೆ ಕೋರ್ಟ್ಗೆ ಅಪಿಯರ್ ಆಗಿ ರದ್ದತಿ ಮಾಡುವಂತಹ ಅವಕಾಶ ಇದೆ. ಒನ್ಸ್ ಅವ್ರ ವೀಸಾ ರದ್ದತಿ ಆದಮೇಲೆ ಅವರನ್ನು ಅರೆಸ್ಟ್ ಮಾಡ್ಬೋದು. ಅವರು ಅಕ್ರಮವಾಗಿ ಒಂದು ದೇಶಕ್ಕೆ ನುಸುಳಿದ್ದಾರೆ ಅಂತಾನೆ ಅದನ್ನು ತಗೊಳ್ತಾರೆ. ಸೊ ಅಂಥದ್ದು ಆಪ್ಷನ್ನು SIT ಅಧಿಕಾರಿಗಳ ಬಳಿ ಇದೆ, ಕೋರ್ಟ್ ಬಳಿ ಇದೆ, ಕೋರ್ಟ್ ಹತ್ರ ಆ ಪವರ್ ಇದೆ. ಇನ್ನೊಂದು 6ನೇ ಸಾಧ್ಯತೆ, ಫಲಿತಾಂಶ ಪ್ರಜ್ವಲ್ ಪರ ಬಂದರೆ ದೇಶಕ್ಕೆ ವಾಪಸ್ ಆಗ್ತಾರೆ. ಅವ್ರ ಚುನಾವಣೆನೂ ಅವ್ರು ಗೆದ್ದು, ಆಮೇಲೆ ಅವ್ರು ಅಂದ್ಕೊಂಡಿರೋರೆ ಅಂದರೆ ಅವರ ಮೈತ್ರಿ ಪಾರ್ಟಿನೇ ದೇಶದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದ್ರೆ ಅವರು ಬರ್ತಾರಾ? ಫಲಿತಾಂಶದ ಮೇಲೂ ಕೂಡ ಅವರ ಬರುವಿಕೆ ಡಿಪೆಂಡ್ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಸೊ ಇದು ಪ್ರಜ್ವಲ್ ಬರುವ ಸಾಧ್ಯತೆಗಳ ಬಗ್ಗೆ ಇರೋ ಆಪ್ಷನ್ಸ್.